ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ತುಂಬಾ ವೆರಿ ಇಂಪಾರ್ಟೆಂಟ್ ಆದಾಗಿರುತ್ತೆ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಸೋದಕ್ಕೆ ಹೇಗೆ ಒಂದು ಹೊಸ ನೇಮ್ ಆ್ಯಡ್ ಮಾಡಬೇಕಂದ್ರೆ ಹೇಗೆ ಅಡ್ರೆಸ್ನ ಚೇಂಜ್ ಮಾಡಬೇಕಾದ್ರೆ ಇದೆ ಇದೆಲ್ಲ ಆನ್ಲೈನಲ್ಲೇ. ಈಗ ನಾನು ಹೇಳಿಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ, ಆಮೇಲೆ ಇನ್ನೂ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಆನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಲೈಕ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಾಕಷ್ಟು ಜನ ಕ್ವಶನ್ಸ್ ಇದೆ ಕೇಳ್ತೀವಿ. ರೇಷನ್ ಕಾರ್ಡ್ನ ಕರೆಕ್ಷನ್ಸ್ ಮಾಡೋದು, ಎಡಿಟ್ ಆ ಥರ ಮಾಡೋದು ಅಂತ ಹೇಳ್ತಿದ್ರು. ರೇಷನ್ ಕಾರ್ಡ್ ಕರೆಕ್ಷನ್ಸ್ 2026 ಇಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಕೇವಲ ಅಕ್ಕಿ ಪಡೆಯುವ ದಾಖಲೆಗೆ ಉಳಿದಿಲ್ಲ. ಸರ್ಕಾರದ ಗೃಹಲಕ್ಷ್ಮಿ, ಅನ್ನಭಾಗ್ಯ ಅಂದರೆ ಅನ್ನಭಾಗ್ಯದಂತಹ DBTಗಳು ಮತ್ತು ಯೋಜನೆ ಲಾಭ ಪಡೆಯುವಂಥ ಇದು ಅತ್ಯಗತ್ಯವಾಗಿದೆ. ಓಕೆನಾ. ನಿಮ್ಮ ಪಡಿತರ ಚೀಟಿಯಲ್ಲಿ ಸಣ್ಣ ತಪ್ಪುಗಳಿದ್ದರೂ ಸರ್ಕಾರಿ ಸೌಲಭ್ಯಗಳನ್ನು ನೀವು ವಂಚಿತರಾಗಬಹುದು. ಹಾಗಾದರೆ ನೀವು 2026ರಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸುವ ಹೇಗೆ ಅರ್ಜಿ ಸಲ್ಲಿಸುವುದು ಲಭ್ಯ ಇದೆಯಾ, ಈಗ ಯಾವಾಗ ಲಭ್ಯ ಆಗುತ್ತೆ ನಮಗೆ, ಈ ವಿವರ ಇಲ್ಲಿ ನಾನು ಕಂಪ್ಲೀಟಾಗಿ ಕೊಡ್ತಾ ಹೋಗ್ತೀನಿ. ಪಡಿತರ ಚೀಟಿಯಲ್ಲಿ ಈ ಕೆಳಗಿನ ಪ್ರಮುಖ ಅಂಶಗಳನ್ನು ನೀವು ತಿದ್ದುಪಡಿ ಮಾಡಲು ಒಂದು ಸರ್ಕಾರ ನೀಡಿರುವ ಅವಕಾಶ ನೀಡಿದೆ. ಏನಪ್ಪ ಅಂದರೆ ನೀವು ಹೆಸರು ತಿದ್ದುಪಡಿ ಮಾಡ್ಬೋದು. ಅಂದರೆ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಹೆಸರನ್ನ ಸ್ಪೆಲ್ಲಿಂಗ್ ಮತ್ತು ಪೂರ್ಣ ಹೆಸರನ್ನ ಸರಿಪಡಿಸಿಕೊಳ್ಬೋದು. ಓಕೆನಾ. ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದೇ ಥರ ನೀವು ಇಲ್ಲಿ ನೇಮ್ ಚೇಂಜ್ ಮಾಡ್ಬೋದು. ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡ್ಬೋದು. ಅಂದರೆ ಕುಟುಂಬಕ್ಕೆ ಹೊಸದಾಗಿ ಯಾರಾದರೂ ಸೇರಿದ ಮಗು ಅಥವಾ ಮದುವೆಯಾಗಿ ಬಂದ ಸೊಸೆಯನ್ನು ಇಲ್ಲಿ ಸೇರಿಸಲು ಅವಕಾಶ ಇದೆ. ಓಕೆನಾ. ಸದಸ್ಯರ ಹೆಸರು ತೆಗೆದು ಹಾಕುವುದು. ಅಂದರೆ ಕುಟುಂಬದ ಸದಸ್ಯರು ಮರಣ ಹೊಂದಿದರೆ ಅಥವಾ ಮದುವೆಯಾಗಿ ಬೇರೆ ಕಡೆ ಹೋದರೆ ಅವ್ರನ್ನ ಹೆಸರು ಕೂಡ ನೀವು ಇಲ್ಲಿಂದ ಕೈ ಬಿಡಬಹುದಾಗಿರುತ್ತೆ. ವಿಳಾಸ ಬದಲಾವಣೆಗೆ ಕೂಡ ಅಷ್ಟೇ. ಒಂದು ವೇಳೆ ನೀವೇನಾದರೂ ವಾಸಿಸುವ ಮನೆ ಬದಲಾಯಿಸಿದರೆ ಹೊಸ ವಿಳಾಸವನ್ನು ಅಪ್ಡೇಟ್ ಮಾಡಿಸ್ಬೋದು. ಮೊಬೈಲ್ ಸಂಖ್ಯೆ ಅಪ್ಡೇಟ್ ಮಾಡಿಸ್ಬೋದು. ಅಂದರೆ ರೇಷನ್ ಕಾರ್ಡ್ಗೆ ಚಾಲ್ತಿಯಲ್ಲಿರೋ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡೋದ್ರಿಂದ OTP ಅದಕ್ಕೆ ಬರ್ತಿರುತ್ತೆ. ಅದಕ್ಕೋಸ್ಕರ ನೀವು ಒಂದೊಂದ್ಸರಿ ಫಿಂಗರ್ ಪ್ರಿಂಟ್ ವರ್ಕ್ ಆಗಿಲ್ಲ ಅಂದರೆ ರೇಷನ್ ಕಾರ್ಡಲ್ಲಿ OTPಯಿಂದ ನೀವು ನಿಮ್ಮ ರೇಷನ್ ಅದು ತೊಗೋಬೋದಾಗಿರುತ್ತೆ. ಮತ್ತು ಕಾರ್ಡ್ ವರ್ಗಾವಣೆ ಬದಲಾವಣೆ ಅಂದರೆ ನಿಮ್ಮ ಆದಾಯದ ಆಧಾರದ ಮೇಲೆ APL ಇಲ್ಲ BPL ಅಥವಾ ಅಂತ್ಯೋದಯ ಕಾರ್ಡ್ಗೆ ಬದಲಾಯಿಸಲು ಮನವಿ ಸಲ್ಲಿಸಬಹುದು. ಈಗ ನಿಮ್ಮದು ಜಾಸ್ತಿ ಇನ್ಕಮ್ ಬರ್ತಿತ್ತು, ನಾನು BPL ಇಂದ APLಗೆ ಹೋಗ್ತೀನಿ, ಇಲ್ಲ ನಂದು ಈ ಸರಿ ಇನ್ಕಮ್ ತುಂಬ ಕಡಿಮೆ ಇದೆ, APL ಇಂದ BPL ಮಾಡಿ, ಈ ಥರ ನೀವು ಎಲ್ಲ ಥರನೂ ನೀವು ಕಾರ್ಡ್ನ ವರ್ಗಾವಣೆ ಅಂದರೆ ಎಕ್ಸ್ಚೇಂಜ್ ಥರ ಮಾಡ್ಬೋದಾಗಿರುತ್ತೆ. ಓಕೆನಾ. ಅದು ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ಅದು ರಿಕ್ವೆಸ್ಟ್ ಮೀನ್ಸ್ ಅಪ್ಲೈ ಮಾಡಬೇಕಾದಕ್ಕೆ. ಓಕೆನಾ. ತಿದ್ದುಪಡಿ ಮಾಡಿಸುವುದು ಯಾಕೆ ಮುಖ್ಯ ಅಂತ ಕೇಳಿದ್ರೆ, ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿ ಇರುವ ಒಂದಕ್ಕೊಂದು ತಾಳೆ ಆಗಿದ್ದರೆ ಬ್ಯಾಂಕ್ ಖಾತೆಗೆ ನಿಮಗೆ ಬರಬೇಕಾದ ಹಣ ಸ್ಥಗಿತಗೊಳ್ಳಬಹುದು. ಅಂದರೆ ನಿಮ್ಗೆ ಏನಾದರೂ ತಪ್ಪಿದ್ರೆ, ತಾಳೆ ಆಗದಿದ್ದರೆ ನಿಮಗೆಲ್ಲ ಅಮೌಂಟು ಸ್ಟಾಪ್ ಆಗ್ತವೆ. ಮುಖ್ಯವಾಗಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ ಮೂಲಕ ಬರುವ ಹಣಕ್ಕೆ ಈ ದಾಖಲೆಗಳು ನಿಖರತೆ ಬಹಳ ಮುಖ್ಯ. ಯಾವುದಪ್ಪ ಅಂದರೆ ಅಗತ್ಯ ಇರುವ ದಾಖಲೆಗಳ ಪಟ್ಟಿಗಳು ನೋಡ್ತಾ ಹೋಗೋಣ. ಅಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವರ್ಡ್ ಆಗಿರುವಂಥದ್ದು. ಇವೆಲ್ಲ ಇದ್ದರೆ ನಿಮ್ಗೆ ಏನಾಗುತ್ತೆ, ನಿಮಗೆ ಏನೇನಾದರೂ ಚೇಂಜಸ್ ಮಾಡ್ಬೋದು. ಅಂದರೆ ತಿದ್ದುಪಡಿಗೆ ಪ್ರಕ್ರಿಯೆ ಮುಖ್ಯ ಡಾಕ್ಯುಮೆಂಟ್ಸ್ ಏನು ಬೇಕಾಗಿರುತ್ತೆ ಅಂದರೆ ಫಸ್ಟು ಮೊದಲನೇ ಬಂದ್ಬಿಟ್ಟು ಆಧಾರ್ ಕಾರ್ಡು. ಪ್ರಮುಖ ಏನಾದರೂ ಉದ್ದೇಶ ಅಂದರೆ ಪ್ರಮುಖ ಗುರುತಿನ ಚೀಟಿ ವಿಳಾಸದ ಪೂರ್ವ ಆಗಿರೋದ್ರಿಂದ ನಿಮಗೆ ಡಾಕ್ಯುಮೆಂಟ್ಸ್ ಹೆಸರು ಇರಬೇಕು. ಮತ್ತು ಜನನ ಪ್ರಮಾಣ ಪತ್ರ, ಹೊಸದಾಗಿ ಮಗುವನ್ನು ಸೇರಿಸಬೇಕಾದ್ರೆ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಆದರೆ ಕಂಪಲ್ಸರಿ ಬೇಕಿರುತ್ತೆ. ನೆಕ್ಸ್ಟು ಮರಣ ಪ್ರಮಾಣ ಪತ್ರ ಅಂದರೆ ಡೆತ್ ಸರ್ಟಿಫಿಕೇಟ್ಗೆ ನಿಮಗೆ ಅದು ಮೃತರ ಸದಸ್ಯರ ತೆಗೆದಾಕಲು ಇದು ಬೇಕಾಗುತ್ತೆ. ವಿವರ ಪ್ರಮಾಣ ಪತ್ರ ಅಂದರೆ ನಿಮಗೆ ಅಡ್ರೆಸ್ಸಿಗೆ ಸರ್ಟಿಫಿಕೇಟ್ ಚೇಂಜ್ ಮಾಡ್ಕೊತಿರಲ್ಲ, ಅದಕ್ಕೆ ಮದುವೆ ನಂತರ ಪತ್ನಿ ಹೆಸರು ಸೇರಿಸಲು ಅಥವಾ ವರ್ಗಾಯಿಸಲು ಈ ವಿವಾಹ ಪ್ರಮಾಣ ಪತ್ರ ಬೇಕು. ನೆಕ್ಸ್ಟು ವಿವಾಹ ಇದು ನಿವಾಸ ದೃಢೀಕರಣ, ಇದು ಹೇಳ್ತಿಲ್ಲ ಅಡ್ರೆಸ್ ಸರ್ಟಿಫಿಕೇಟ್ ಅಂದರೆ ಇದು ನಿವಾಸ ಅಂದರೆ ಹೊಸ ವಿಳಾಸನ ಅಪ್ಡೇಟ್ ಮಾಡಬೇಕಾದ್ರೆ. ಹಳೆ ರೇಷನ್ ಕಾರ್ಡ್ ನಿಮಗೆ ಮುಖ್ಯ ಅಂದರೆ ಇದು ಹಳೆ ರೇಷನ್ ಕಾರ್ಡ್, ಇದನ್ನೆಲ್ಲ ನಿಮಗೆ ದಾಖಲೆಗಳನ್ನ ಪರಿಶೀಲಿಸೋಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ಅಂದರೆ ಬೇಕಾಗಿರುತ್ತೆ. ಓಕೆ. ಈಗ ಇದೆಲ್ಲ ಡಾಕ್ಯುಮೆಂಟ್ಸ್ ಗೊತ್ತಾಯ್ತು. ತಿದ್ದುಪಡಿ ಅಂದರೆ ಅರ್ಜಿ ಅಪ್ಲಿಕೇಶನ್ ಸುಲಭ ವಿಧಾನಗಳು ಯಾವುದಪ್ಪ ಅಂದರೆ 2 ಮೆಥಡ್ ಇದ್ದಾವೆ. ಒಂದೇನಪ್ಪ ಅಂದರೆ ಆನ್ಲೈನು, ಇನ್ನೊಂದು ಆಫ್ಲೈನ್. ಆನ್ಲೈನ್ ಯಾವ ಥರ ನೋಡೋದು ಅಂದರೆ ಹೇಳ್ತೀನಿ ನೋಡಿ. ಮೊದಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗಿತ್ತೆ. ಅದು ಈ ಸರ್ವಿಸ್ ಅಂತ ಬರುತ್ತೆ. ಆ ವಿಭಾಗದಲ್ಲಿ ತಿದ್ದುಪಡಿ ಆಯ್ಕೆಯನ್ನು ಆರಿಸಿ ಅದರಲ್ಲಿ ನಿಮಗೆ ಅಲ್ಲಿ ಸರ್ವಿಸ್ ಅಂತಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಎಡಿಟಿಂಗ್ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆನ ಅಲ್ಲಿ ನಮೂದಿಸಬೇಕಾಗಿರುತ್ತೆ. ಯಾವ ಬದಲಾವಣೆ ಬೇಕು, ನಿಮ್ಗೆ ಯಾವ ಥರ ಎಡಿಟ್ ಬೇಕೋ ಅದನ್ನು ನೀವು ಸರಿಪಡಿಸಿ ಸಂಬಂಧಿತ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅರ್ಜಿ ಸಲ್ಲಿಕೆ ಆದ ನಂತರ ಅವರು ಕೊಡುವಂಥ ಅಕ್ಲಾಸ್ಮೆಂಟ್ನ ಪ್ರತಿಯನ್ನು ಡೌನ್ ಮಾಡಿಕೊಂಡು ನಿಮ್ಗೆ ಬೇಕಾದ ಪ್ರಿಂಟರ್ ತೊಗೋಬೋದು, ಇಲ್ಲಾಂದರೆ ಫೋನಲ್ಲಿ ಇಟ್ಕೋಬೋದು. ಇಲ್ಲ ಯಾರಿಗೋ ಒಂದು ವಾಟ್ಸಪ್ಗೆ ಕಳಿಸಿರ್ಬೋದು. ಈಗ ಆಫ್ಲೈನಲ್ಲಿ ಮಾಡಬೇಕಂದ್ರೆ ನಿಮ್ಮ ಗ್ರಾಮದ ಅಂದರೆ ನಿಮ್ಮ ಯಾವ್ದಾದ್ರು ನಿಯರ್ ಹತ್ತಿರ ಇರೋ ನೀವು ಗ್ರಾಮದಲ್ಲಿದ್ದರೆ ಗ್ರಾಮವನ್ಗೆ ಹೋಗಿ, ಬೆಂಗಳೂರಲ್ಲಿದ್ದರೆ ಕರ್ನಾಟಕವನ್ಗೆ ಹೋಗಿ, ಇಲ್ಲ ಬೆಂಗಳೂರನ್ನು ಅಂತಲೂ ಬರುತ್ತೆ. ನೀವು ನಿಯರ್ ಇರೋಂಥ ಗ್ರಾಮವನ್ನು, ಕರ್ನಾಟಕವನ್ನು ಅಥವಾ ಬೆಂಗಳೂರನ್ನು ನಿಮಗೆ ಈ ಕೇಂದ್ರಕ್ಕೆ ವಿಸಿಟ್ ಮಾಡಿ. ಅಂದರೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆಹಾರ ಶಾಖೆ ಅಧಿಕೃತ ಅಗತ್ಯಗಳನ್ನ ತಿದ್ದುಪಡಿಗೆ ಮಾಡಿಸಬಹುದು. ನಿಮ್ಮ ಆಹಾರ ಶಾಖೆ ಅಧಿಕೃತಗಾರಿಗೆ ಅಂದರೆ ನಿಮ್ಗೆ ಏನು ಬೇಕಿರುತ್ತೋ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ನಿಮ್ಗೆ ಏನು ಬೇಕನ್ನ ಅಲ್ಲಿ ಆಫ್ಲೈನಲ್ಲಿ ಎಡಿಟ್ ಮಾಡಿಸ್ಕೋಬೋದು. ಓಕೆನಾ. ಹೊಸ ಪಡಿತರ ಚೀಟಿ ಅಂದರೆ ನೀವು ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಯಾವಾಗ, ಇದು ಸಾಕಷ್ಟು ಜನ ಕ್ವಶನ್ ಕೇಳ್ತಾರೆ. ಈಗ ಎಡಿಟಿಂಗ್ ಎಲ್ಲ ಹೇಳಿದ್ರಿ, ಈಗ ನಾವು ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಹಾಕಬೇಕು, ಇದನ್ನು ಯಾವಾಗ ಅಂತ ಸಾಕಷ್ಟು ಜನ ಕ್ವಶನ್ಸ್ ಕೇಳಿದ್ರೆ ಅನೇಕ ಜನರು ಹೊಸ ರೇಷನ್ ಕಾರ್ಡ್ನ ಕಾಯ್ತಿದ್ದಾರೆ. ಹೌದು, ಖಂಡಿತ. ಸರ್ಕಾರ ಕಾಲಕ್ಕೆ ಹೊಸ ಅರ್ಜಿಗಳನ್ನ ಆಹ್ವಾನಿಸ್ತಿದ್ದಾರೆ, ಅವಾಗಿಂದ ಇನ್ವೈಟ್ ಮಾಡ್ತಿದ್ದಾರೆ. ಮದುವೆಯಾದ ಹೊಸ ದಂಪತಿಗಳು ಅಥವಾ ವಿಭಕ್ತಿಗಳು ಅಂದರೆ ಜಾಸ್ತಿ ದೊಡ್ಡ ಇರೋ ಕುಟುಂಬಗಳು ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಅಂದರೆ ಎಲಿಜಿಬಿಲಿಟಿ ಇರ್ತಾರೆ. ಬಟ್ ಅವ್ರು 2026 ಹಂತವಾಗಿ ಜಿಲ್ಲಾವಾರು ಹೊಸ ಪ್ರಕ್ರಿಯೆಯನ್ನು ಆದಷ್ಟು ಪ್ರಾರಂಭಿಸುವ ಒಂದು
ಆದೇಶ ಅನ್ನೋದು ಗೌರ್ಮೆಂಟ್ ಕೂಡ ಕೊಟ್ಟಿದೆ. ಅಧಿಕೃತ ಘೋಷಣೆ ಬಂದ ತಕ್ಷಣ 6 ಇಲಾಖೆ ಪೋರ್ಟ್ನಲ್ಲಿ ಈ ಲಿಂಕ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಎಲ್ಲರಿಗೂ ವೇಟ್ ಮಾಡಬೇಕಾಗುತ್ತೆ. ನೀವು ಏನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ ನಾನು ಖಂಡಿತ ಈ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವಾಗ ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಓಕೆನಾ. ಅರ್ಜಿ ಸ್ಥಿತಿ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡ್ಬೋದು ಅಂದರೆ, ನೀವು ಅರ್ಜಿ ಸಲ್ಲಿಸಿದ ತಿದ್ದುಪಡಿಗೆ ಏನಾದರೂ ನೀವು ಇಲ್ಲಿ ಬಂದಿದೆ ಅಂತ ನೀವು ತಿಳಿಬೇಕಂದ್ರೆ ಸೇಮ್ ಅದೇ ಥರ ನೀವು ಈಗ ತಿದ್ದುಪಡಿ ಅಂದರೆ ನೀವು ಎಡಿಟಿಂಗ್ಗೆ ನೀವೇನಾದರೂ ಸಬ್ಮಿಟ್ ಮಾಡಿದರೆ ಅದು ಸ್ಟೇಟಸ್ ಹೆಂಗೆ ಚೆಕ್ ಮಾಡಬೇಕಂದ್ರೆ ಸೇಮ್ ಅಧಿಕೃತ ವೆಬ್ಸೈಟಲ್ಲಿರುವಂಥ ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅವಲ್ಲಿ ಹೇಳ್ದಂಗೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ನಂಬರ್ ಬಳಸ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಸೇವಾ ಕೇಂದ್ರಗಳಲ್ಲಿ ನೀವೇನಾದರೂ ಆಫ್ಲೈನ್ ಮಾಡಿದರೆ ರಸೀದಿ ತೋರಿಸಿರ್ತಾರೆ. ಆ ರಸೀದಿಯಿಂದ ನೀವು ಮಾಹಿತಿನ ಪಡಿಬೋದಾಗಿರುತ್ತೆ. ನೋಂದಾಯಿತ ಮೊಬೈಲ್ ನಂಬರ್ಗೆ ಒಂದು SMS ಮೂಲಕ ಒಂದು OTP ಆದರೆ ಬರುತ್ತೆ. ಅದನ್ನ ನೆನಪಿಕೋಬೇಕು. ತಿದ್ದುಪಡಿ ಮಾಡುವಾಗ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿ ನೀಡಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನೋಟ್ನಲ್ಲಿ ಇಟ್ಕೊಳ್ಳಿ. ತಿದ್ದುಪಡಿ ಮಾಡ್ತೀರಾ ಓಕೆ, ಯಾವುದೇ ಕಾರಣಕ್ಕೂ ಅಲ್ಲಿ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ. ಮತ್ತು ನಿಮ್ಮ OTP ಸಂಖ್ಯೆನ ಯಾರಿಗೂ ಹಂಚಿಕೊಳ್ಳಕ್ಕೆ ಹೋಗಬೇಡಿ. ಮತ್ತು ಕೆಲವು ಅಧಿಕೃತ ಸರ್ಕಾರಿ ವೆಬ್ಸೈಟ್ಗಳಿಗೆ ಮಾನ್ಯತೆ ಪಡೆದ ಸೇವಾ ಕೇಂದ್ರಗಳಿಗೆ ಮಾತ್ರ ಹೋಗ್ಬಿಟ್ಟು ನಿಮ್ಮದು ಎಡಿಟಿಂಗ್ ಆದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ನಮ್ಮ ಸಲಹೆ ಆಗಿತ್ತು. ನಿಮ್ಮ ಏನು ರೇಷನ್ ಕಾರ್ಡಲ್ಲಿ ಇರೋ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ವಿಡಿಯೋ ಅನ್ನೋದು ಇಷ್ಟ ಆಗಿರಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಚಾನಲ್ಗೆ ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಏನಾಗುತ್ತೆ ಕಮೆಂಟ್ಸ್ ಆಗೋದ್ರಿಂದ ನಮ್ಮ ಡೌಟ್ಸ್ ಇನ್ನೊಬ್ರಿಗೂ ಡೌಟ್ಸ್ ಇರುತ್ತೆ. ನಾನು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ಡೆಡಿಕೇಟ್ ಆಗಿ ನಿಮ್ಗೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಗೈಸ್. ನಿಮ್ಗೆ ಏನಾದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆಗ ಫ್ಯಾಮಿಲಿ ಮೆಂಬರ್ ಜೊತೆ ಇದು ಶೇರ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಷನ್ಸು ಯೂಸ್ಫುಲ್ ಆಗಿರೋಂಥ ಇನ್ಫಾರ್ಮೇಷನ್ಸ್ ನಿಮ್ಮ ಸಾಕಷ್ಟು ಇನ್ಮಿಂದ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಆವಾಗ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.